ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮೀನಾಕ್ಷಿ ಟಿಎನ್. ಹಿಂದಿನ ಸಂಚಿಕೆಯಲ್ಲಿ ತಾಟಕಿಯ ಸಂಹಾರದ ನಂತರ ವಿಶ್ವಾಮಿತ್ರರು ತಮ್ಮ ಮಂತ್ರಶಕ್ತಿಯಿಂದ ಗಳಿಸಿರ್ತಕ್ಕಂಥ ಎಲ್ಲಾ ಮಂತ್ರಾಸ್ತ್ರಗಳನ್ನ ರಾಮ ಮತ್ತೆ ಲಕ್ಷ್ಮಣರಿಗೆ ಉಪದೇಶಿಸುತ್ತಾರೆ. ಹಾಗೆಯೇ ಅದರ ಮಹತ್ವವನ್ನ ಕೂಡ ತಿಳಿಸ್ಕೊಡ್ತಾರೆ. ಅದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ನಾನಿವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಹೀಗೆ ಮಂತ್ರಾಸ್ತ್ರಗಳ ಬಗ್ಗೆ ಕಲಿತು ಮುಂದೆ ಹೋಗುತ್ತಿದ್ದಾಗ ದೂರದಲ್ಲಿ ಒಂದು ದೊಡ್ಡ ಪರ್ವತ ಗೋಚರಿಸಿತು. ರಾಮನು ಅದನ್ನ ವಿಶ್ವಾಮಿತ್ರರಿಗೆ ತೋರಿಸಿ, ಮಹರ್ಷಿಗಳೇ, ಆ ಪರ್ವತದ ತಪ್ಪಲಿನಲ್ಲಿ ದಟ್ಟವಾದ ಕಾಡು ಕಾಣುತ್ತಿದೆಯಲ್ಲ, ಅದು ನೋಡುವುದಕ್ಕೆ ಬಹಳ ಮನೋಹರವಾಗಿದ್ದು ಮನಸ್ಸಿಗೆ ಆನಂದವನ್ನುಂಟು ಮಾಡುತ್ತಿದೆ. ವಿವಿಧ ರೀತಿಯ ಹಕ್ಕಿಗಳು ಹಿಂಪಾಗಿ ಕಲರವ ಮಾಡುತ್ತಿವೆ. ತುಂಬಾ ಶಾಂತ ಸ್ಥಿತಿಯಲ್ಲಿ ಇರುವ ಈ ಮಹಾರಣ್ಯವನ್ನು ನೋಡಿದರೆ ಯಾವುದೋ ಆಶ್ರಮವಿದ್ದಂತೆ ಕಾಣುತ್ತದೆ. ಅದೇ ನಿಮ್ಮ ಆಶ್ರಮವೇ? ನಿಮ್ಮ ಯಜ್ಞಕ್ಕೆ ಅಡ್ಡಿ ಮಾಡುವ ರಾಕ್ಷಸರು ಅಲ್ಲಿಗೆ ಬರುವರೆ? ಆ ರಾಕ್ಷಸರು ಎಲ್ಲಿರುತ್ತಾರೆ? ದಯವಿಟ್ಟು ತೋರಿಸಿ ಎಂದನು. ಆಗ ವಿಶ್ವಾಮಿತ್ರರು ಮುಗುಳ್ನಕ್ಕು, ರಾಮ, ನಿನ್ನ ಪ್ರಶ್ನೆಗಳಿಗೆ ಒಂದೊಂದಾಗಿ ನಾನು ಉತ್ತರಿಸುತ್ತೇನೆ. ಹೌದು, ನೀನು ಊಹಿಸಿದಂತೆ ಅಲ್ಲಿಯೇ ನನ್ನ ಆಶ್ರಮವಿದೆ. ಈ ಆಶ್ರಮಕ್ಕೆ ಒಂದು ಹಿನ್ನೆಲೆ ಇದೆ. ಪೂರ್ವದಲ್ಲಿ ಪ್ರಜಾಪತಿಯಾದ ಕಶ್ಯಪ ಮತ್ತು ದೇವತೆಗಳ ತಾಯಿಯಾದ ಅದಿತಿ ಇಲ್ಲಿ ತಪಸ್ಸು ಮಾಡಿದ್ದರು. ಮಹಾವಿಷ್ಣುವು ಕೂಡ ಇಲ್ಲಿ ತಪಸ್ಸು ಮಾಡಿ ಸಿದ್ಧಿಗಳಿಸಿದ್ದನು. ಸಾಕ್ಷಾತ್ ವಿಷ್ಣುವೇ ಸಿದ್ಧಿಯನ್ನು ಗಳಿಸಿದ ಈ ಆಶ್ರಮಕ್ಕೆ ಸಿದ್ಧಾಶ್ರಮ ಎಂಬ ಹೆಸರು ಕೂಡ ಬಂತು. ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಬಲಿ ಎಂಬ ಮಹಾ ದೈತ್ಯರಾಜನು ಇಡೀ ಲೋಕವನ್ನ ಆಕ್ರಮಿಸಿಕೊಂಡಿದ್ದನು. ಅವನು ಪ್ರಹ್ಲಾದನ ಮಗನಾದ ವಿರೋಚನನ ಪುತ್ರ. ಬಲಿ ಮಹಾಬಲಶಾಲಿಯಾಗಿದ್ದನು. ಅವನು ದೇವೇಂದ್ರನನ್ನು ಮರುದ್ಗಣಗಳನ್ನು ಜಯಿಸಿದ್ದನು. ಅವನು ಒಮ್ಮೆ ಒಂದು ದೊಡ್ಡ ಯಾಗವನ್ನು ಆರಂಭಿಸಿದನು. ಆಗ ಅಗ್ನಿ ಮೊದಲಾದ ದೇವತೆಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿದ್ದ ವಿಷ್ಣುವಿನ ಬಳಿಗೆ ಬಂದರು. ಪ್ರಭು, ಈಗಾಗಲೇ ದೇವತೆಗಳನ್ನು, ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಲೋಕಗಳನ್ನು ತನ್ನ ವಶಪಡಿಸಿಕೊಂಡಿರುವ ಬಲಿ ಚಕ್ರವರ್ತಿಯು ಈಗ ಹೊಸ ಯಾಗವೊಂದನ್ನ ಆರಂಭಿಸಿದ್ದಾನೆ. ಅವನು ಈ ಯಾಗದಲ್ಲಿ ಯಶಸ್ವಿಯಾಗಿ ಮುಗಿಸಿಬಿಟ್ಟರೆ ದೇವತೆಗಳಾದ ನಾವು ಶಾಶ್ವತವಾಗಿ ಬಲಿ ಚಕ್ರವರ್ತಿಗೆ ಸೇವಕರಂತೆ ಇರಬೇಕಾಗುತ್ತದೆ. ಹಾಗಾಗಿ ಹೇಗಾದರೂ ಮಾಡಿ ನೀವು ಅವನನ್ನ ನಿಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಂಡರು. ವಿಷ್ಣುವು ಅವರು ಹೇಳಿದ್ದನ್ನೆಲ್ಲ ಕೇಳಿದ ಬಳಿಕ ಬಲಿಯ ಯಾಗವನ್ನು ನಿಲ್ಲಿಸುವುದು ಅಗತ್ಯ ಎಂಬುದನ್ನ ಮನಗಂಡ. ಇಲ್ಲಿಗೆ ಈ ಕಥೆಯನ್ನ ಮುಕ್ತಾಯ ಮಾಡ್ತೀನಿ. ಇಂದಿನ ಸಂಚಿಕೆಯ ಸಾರಾಂಶವನ್ನ ಈಗ ಹೇಳ್ತೀನಿ. ರಾಮ, ಲಕ್ಷ್ಮಣರು ಮತ್ತೆ ವಿಶ್ವಾಮಿತ್ರರು ತಾಟಕಿಯ ಸಂಹಾರದ ನಂತರ ತುಂಬಾನೇ ಖುಷಿಯಲ್ಲಿರ್ತಾರೆ. ಆಗ ರಾಮ ಮತ್ತೆ ಲಕ್ಷ್ಮಣರನ್ನ ನೋಡಿ ವಿಶ್ವಾಮಿತ್ರರು ಮುಗುಳ್ನಕ್ಕು ತನ್ನ ಎಲ್ಲಾ ಮಂತ್ರಾಸ್ತ್ರಗಳನ್ನ ಅವರಿಗೆ ಉಪದೇಶ ಮಾಡಬೇಕು ಅಂತ ಹೇಳಿ ಅವರಿಗೆ ಎಲ್ಲಾ ರೀತಿಯ ಉಪದೇಶವನ್ನ, ಬಾಣಗಳ ಮಹತ್ವವನ್ನ ತಿಳಿಸ್ಕೊಟ್ಟ ನಂತರ ಅಲ್ಲಿಂದ ತೆರಳ್ತಾರೆ. ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಂದು ದೊಡ್ಡ ಪರ್ವತ ಗೋಚರ ಆಗುತ್ತೆ. ಆಗ ರಾಮನಿಗೆ ಆಶ್ಚರ್ಯವಾಗಿ ವಿಶ್ವಾಮಿತ್ರನನ್ನ ಕೇಳ್ತಾರೆ, ವಿಶ್ವಾಮಿತ್ರರೇ, ಅಲ್ಲಿರುವ ಬೆಟ್ಟದ ತಪ್ಪಲಿನಲ್ಲಿ ಒಂದು ಕಾಡು ಕಾಣ್ತಾ ಇದೆಯಲ್ಲ, ತುಂಬಾ ಮನೋಹರವಾಗಿದೆ ನೋಡೋದಿಕ್ಕೆ. ಅಲ್ಲಿ ನಿಶ್ಶಬ್ದ ರೀತಿಯಲ್ಲಿ ಇರುವಂತಹ ಕಾಡು ಯಾವುದು? ಅಲ್ಲಿ ಪಕ್ಷಿಗಳ ಕಲರವ ತುಂಬಾನೇ ಚೆನ್ನಾಗಿದೆ. ಅಲ್ಲಿ ಯಾವುದೋ ಆಶ್ರಮ ಇದ್ದಂತಿದೆ, ಅದು ನಿಮ್ಮ ಆಶ್ರಮನ? ನನಗೆ ಅಲ್ಲಿನ ಸ್ಥಳದ ಮಹಿಮೆಯನ್ನ ತಿಳಿಸಿ ಅಂತ ಕೇಳಿದಾಗ ವಿಶ್ವಾಮಿತ್ರರು ರಾಮನನ್ನ ಕುರಿತು, ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರಿಸುತ್ತೇನೆ ಅಂತ ಹೇಳಿ, ಹೌದು, ಅದು ನನ್ನ ಆಶ್ರಮನೇ, ನೀನು ಊಹಿಸಿದಂತೆ ಅದು ನನ್ನ ಆಶ್ರಮನೇ ಅಂತ ಹೇಳಿ, ಆ ಆಶ್ರಮಕ್ಕೆ ಒಂದು ಹಿನ್ನೆಲೆ ಇದೆ ಅಂತ ಹೇಳಿ ತನ್ನ ಆಶ್ರಮದ ಹಿನ್ನೆಲೆಯ ಬಗ್ಗೆ ರಾಮ ಲಕ್ಷ್ಮಣರಿಬ್ಬರಿಗೂ ಸಂಕ್ಷಿಪ್ತವಾಗಿ ವಿವರಿಸೋದಿಕ್ಕೆ ವಿಶ್ವಾಮಿತ್ರರು ಪ್ರಯತ್ನ ಪಡ್ತಾರೆ. ಅದು ಏನಂದ್ರೆ, ಆ ಆಶ್ರಮದಲ್ಲಿ ಪೂರ್ವದಲ್ಲಿ ಅಂದ್ರೆ ಹಿಂದಿನ ಒಂದು ಪೀಳಿಗೆಯಲ್ಲಿ
ಪ್ರಜಾಪತಿಯಾದ ಕಶ್ಯಪ ಮತ್ತು ದೇವತೆಗಳ ತಾಯಿಯಾದ ಅದಿತಿ ಎಂಬ ಆಕೆ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಮಹಾವಿಷ್ಣುವು ಕೂಡ ಅದೇ ಜಾಗದಲ್ಲಿ, ಅಂದ್ರೆ ಈ ವಿಶ್ವಾಮಿತ್ರರ ಆಶ್ರಮದ ಸ್ಥಳದಲ್ಲಿ ಮಹಾವಿಷ್ಣುವು ಕೂಡ ತಪಸ್ಸು ಮಾಡಿರ್ತಾನೆ. ಸಾಕ್ಷಾತ್ ಮಹಾವಿಷ್ಣುವೇ ತಪಸ್ಸು ಮಾಡಿ ಸಿದ್ಧಿಯನ್ನು ಗಳಿಸಿದ್ದರಿಂದ ಆ ಆಶ್ರಮಕ್ಕೆ ಸಿದ್ಧಾಶ್ರಮ ಕೂಡ ಅಂತಾನೂ ಹೆಸರು ಬಂದಿರುತ್ತೆ. ಹಾಗೆಯೇ ವಿಷ್ಣುವು ತಪಸ್ಸು ಮಾಡುತ್ತಿದ್ದ ಕಾಲದಲ್ಲಿ ಬಲಿ ಎಂಬ ಮಹಾರಾಜನು ದೈತ್ಯ ರಾಜನು ಇಡೀ ಲೋಕವನ್ನೇ ಆಕ್ರಮಿಸಿಕೊಂಡಿರ್ತಾನೆ. ಅವನು ಪ್ರಹ್ಲಾದನ ಮಗನಾದ ವಿರೋಚನನ ಪುತ್ರ ಆಗಿರ್ತಾನೆ. ಆ ಬಲಿಯು ಮಹಾಬಲಶಾಲಿ ಆಗಿರ್ತಾನೆ. ಅವನು ಒಮ್ಮೆ ದೊಡ್ಡ ಯಾಗವನ್ನ ಪ್ರಾರಂಭ ಮಾಡ್ತಾನೆ. ಅದನ್ನ ಕಂಡು ದೇವತೆಗಳು ಭಯಭೀತರಾಗ್ತಾರೆ. ಆಗ ಅಗ್ನಿ ಮೊದಲಾದ ದೇವತೆಗಳು ಎಲ್ಲರೂ ಸೇರಿ ವಿಷ್ಣು ತಪಸ್ಸು ಮಾಡ್ತಿರ್ತಕ್ಕಂಥ ಈ ಸಿದ್ಧಾಶ್ರಮದ ಕಡೆಗೆ ಬರ್ತಾರೆ. ಅಲ್ಲಿ ಬಂದು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ. ಏನಂತಂದ್ರೆ, ಪ್ರಭು, ಈಗಾಗಲೇ ದೇವತೆಗಳನ್ನು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳನ್ನ ಈ ಬಲಿ ಆಕ್ರಮಿಸಿಕೊಂಡಿದ್ದಾನೆ. ಒಂದು ವೇಳೆ ಈ ಯಾಗ ಏನಾದರೂ ಯಶಸ್ವಿಯಾದರೆ ನಾವು ಶಾಶ್ವತವಾಗಿ ಎಲ್ಲ ದೇವತೆಗಳು ಶಾಶ್ವತವಾಗಿ ಬಲಿಯ ಸೇವಕರಾಗಬೇಕಾಗುತ್ತೆ. ದಯವಿಟ್ಟು ಈ ಯಾಗವನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಸಾಕ್ಷಾತ್ ಮಹಾವಿಷ್ಣುವಿನಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನ ಮುಂದೆ ಇಡ್ತಾರೆ. ಆಗ ವಿಷ್ಣುವು ಕೂಡ ಅವರೆಲ್ಲ ಹೇಳಿದನ್ನೆಲ್ಲ ಕೇಳಿ ಬಲಿಯ ಯಾಗವನ್ನ ನಿಲ್ಲಿಸೋದು ತುಂಬಾನೇ ಅಗತ್ಯ ಇದೆ ಅಂತ ಹೇಳಿ ಮನಸ್ಸಿನಲ್ಲಿ ಅನ್ಕೊಂತಾನೆ. ಅದಾದ ನಂತರ ಮುಂದೆ ಆ ಬಲಿ ಚಕ್ರವರ್ತಿಯ ಯಾಗವನ್ನ ಯಾವ ರೀತಿ ನಿಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಂಚಿಕೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ರಿಗೂ ನಮಸ್ಕಾರ.